ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇದೇನು KE ಬೋರ್ಡ್ ಅಂತ ಏನು ಕರಿತೀವಿ, ಆ ಬೋರ್ಡ್ಗೆ ನಾವೇನಾದ ಮನವಿ ಸಲ್ಲಿಸಕ್ಕೆ ಬಂದ್ವಿ. ಯಾಕಪ್ಪ ಅಂತಂದ್ರೆ ಮೇ 10ನೇ ತಾರೀಕು ಇಡೀ ರಾಜ್ಯದ 17 ಸೆಂಟರ್ಗಳಲ್ಲಿ ಇದೇನದ ಅಗ್ರಿ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಸುಮಾರು 25,000 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರದಲ್ಲಿ 2,500 ಜನ ವಿದ್ಯಾರ್ಥಿಗಳು ಬರೆದಿದ್ರು. ಅದರಲ್ಲಿ ಬಹುತೇಕ 70% ಮಂದಿ ಮಕ್ಕಳು ಅಲ್ಲೇ ಸೆಲೆಕ್ಷನ್ ಆಗ್ಯಾರ. ಸೊ ಹಿಂಗಾಯ್ತಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದು ಅಕ್ರಮ ನಡೆದದ, ಮೋಸ ನಡೆದದ ಅಂತೇಳಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಪಾಲಕರು ಮಾತಾಡಕತ್ತಾರ. ಸೊ ಹಿಂಗೆ ಆಯ್ತಪ್ಪ ಅಂತಂದ್ರೆ ರೈತರ ಮಕ್ಕಳಿಗೆ, ಬಡ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಈ ನಿಟ್ಟಿನೊಳಗೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಏನು ಒತ್ತಾಯ ಮಾಡ್ತೀನಪ್ಪ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಆಗಿರುವಂಥ 200ಕ್ಕೆ 200 ಮಾರ್ಕ್ಸ್ ತೊಗೊಂಡಂಥವ್ರು ಕೇವಲ 21 ಜನ ಅದಾರ. ಆದರೆ ಹಿರಿಯೂರದಲ್ಲಿ ಮಾತ್ರ 74 ಜನ ತೊಗೊಂಡಾರ. ಸೊ ಹಿಂಗಾಯ್ತಪ್ಪ ಅಂತಂದ್ರೆ ಅಲ್ಲಿ ಸಾಕಷ್ಟು ಮೋಸ ಆಗಿರೋದು ಈಗಾಗಲೇ ಬೆಳಕಿಗೆ ಬಂದದ. ಆ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ಆ ಹಿರಿಯೂರು ಸೆಂಟರ್ನ ಪರೀಕ್ಷೆಯನ್ನು ಮತ್ತೊಮ್ಮೆ ರೀಪರೀಕ್ಷೆ ಮಾಡಬೇಕು, ಮರುಪರೀಕ್ಷೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಸರಿಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸಬೇಕು. ಇಲ್ಲಪ್ಪ ಅಂತಂದ್ರೆ 70% ಅಲ್ಲೇ ನಾವು ಸೆಲೆಕ್ಷನ್ ಆಯ್ತಪ್ಪ ಅಂತಂದ್ರೆ ಉಳಿದ 16 ಸೆಂಟರ್ಗಳಲ್ಲಿ ಬರೆದಂಥ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಸೊ 25,000 ಜನ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ, ಈ ಕೂಡಲೇ ರಾಜ್ಯ ಸರ್ಕಾರ ಅದನ್ನು ಹಿರಿಯೂರು ಸೆಂಟರ್ನ ಮರುಪರಿಶೀಲನೆ ಮಾಡಬೇಕು, ಎಲ್ಲ ರೈತರ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಈ ಸಂದರ್ಭ ಆಗ್ರಹ ಮಾಡ್ತಾ ಇದ್ವಿ. ಇದು ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭವಾದಂಥ ಒಂದು ಹೋರಾಟ ಕೇವಲ ಇಲ್ಲಿಗೆ ಮುಗಿಯಂಗಿಲ್ಲ. ಆದಷ್ಟು ಬೇಗನೆ ಮಾಡಲಿಲ್ಲಪ್ಪ ಅಂತಂದ್ರೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರೈತ ಸಂಘದ ವತಿಯಿಂದ ನಮ್ಮ ರೈತರ ಮಕ್ಕಳಿಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಸರ್, ನನ್ನದೊಂದು ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಮೊನ್ನೆ ನೀಟಲ್ಲಿ ಕೂಡ ಅವ್ಯವಹಾರ ಆಯಿತು. ಈ ರಾಜ್ಯ ಸರ್ಕಾರದಿಂದ ನಡೆಯುವಂಥ ಎಕ್ಸಾಮ್ಗಳು ಯಾಕೆ ಹಣ ಇದ್ದವ್ರು ಅಷ್ಟೇ ಒಂದು ನೌಕರಿ ಹಿಡಿಬೇಕು, ಬಡವ್ರ ಮಕ್ಕಳು ಹಿಡಿಬಾರ್ದು ಅಂತ ಇದಕ್ಕೆ ನೀವು ರೈತ ನಾಯಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇದಕ್ಕೆ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಪ್ರತಿ ಪರೀಕ್ಷೆಗಳು ಇದೇ ರೀತಿ ಆಗ್ಲಾಗತ್ತವ. KPSC ತಗೋರಿ, ಇತ್ತೀಚೆಗೆ ನೀಟ್ ತಗೋರಿ, ಇದು ಅಗ್ರಿದು. ಹಿಂಗಾಯ್ತಪ್ಪ ಅಂತಂದ್ರೆ ಆಡಳಿತ ಎಲ್ಲೋ ಒಂದು ಕಡೆ ದಾರಿ ತಪ್ಪಲಕತ್ತದ ಅಂತ ಹೇಳಿ ನಮ್ಗೆ ಅನಿಸ್ಲಾಗತ್ತದ. ಯಾಕಂತಂದ್ರೆ ಕೇವಲ ಹಣ ಇದ್ದವ್ರ ಪರವಾಗಿ ಅಥವಾ ಬಲಿಷ್ಠ ಇದ್ದವ್ರ ಪರವಾಗಿ ಕೆಲಸ ಮಾಡ್ಕೊತ ಹೋಯ್ತಪ್ಪ ಅಂತಂದ್ರೆ ಇಲ್ಲಿ ಸಂವಿಧಾನಕ್ಕೆ ಹಕ್ಕುಗಳು ಯಾರಿಗೆ ಸಿಗಂಗಿಲ್ಲ. ಆ ನಿಟ್ಟಿನೊಳಗೆ ಎಲ್ಲರಿಗೆ ಸರಿಸಮಾನವಾದಂಥ ಹಕ್ಕುಗಳು ಸಿಗಬೇಕಪ್ಪ ಅಂತಂದ್ರೆ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಯಾವುದೂ ಕೂಡ ಮೋಸ ಆಲಾರ್ದಂಗೆ ನೋಡ್ಕೊಳ್ಬೋದಂಥ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಯವ್ರದ್ದು ಇರ್ತದೆ. ಆದರೆ ಅವ್ರು ಎಲ್ಲಿ ಹಣ ಪಡೆದು ಈ ರೀತಿ ಮೋಸ ಮಾಡ್ಲಕತ್ತಾರ ಅಂತೇಳಿ ಬೆಳಕಿಗೆ ಬಂದರೂ ಕೂಡ ಈಗಾಗಲೇ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ಕೇಸ್ ನಡೆದರೂ ಕೂಡ ಯಾವುದೂ ಇತ್ಯರ್ಥಕ್ಕೆ ಆಗಲಾಗದ. ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ ಇದು ಒಂದು ತಕ್ಕ ಶಿಕ್ಷೆ ಆಗಬೇಕು ಮತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರಿಗೆ ನಾನು ಏನದ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ನೀಟ್ ಎಕ್ಸಾಮ್ದು ಒಂದು ಕ್ವಶನ್ ಪೇಪರ್ 15 ಲಕ್ಷ ರೂಪಾಯಿಗೆ ಮಾರಾಟ ಆಗ್ತದೆ. ಈ ಹಣ ಉಳ್ಳೋರು ತಗೋತಾರೆ, ಬಡವ್ರ ಮಕ್ಳು ಏನು ಮಾಡಕ್ಕೆ ಸರ್? ಇದೇ ಬಡವ್ರ ಮಕ್ಕಳು ಸಾಯ್ಬೇಕು ಅನ್ನೋದೇ ಒಂದು ಇವ್ರದ್ದು ವ್ಯವಸ್ಥೆ ಐತಿ. ಯಾಕಂದ್ರೆ ಕೇವಲ ಹಣ ಇದ್ದವ್ರಿಗೆ ಬದುಕೋದು ಪರಿಸ್ಥಿತಿ ಆಗೈತಿ ಇವತ್ತು. 15 ಲಕ್ಷ ರೂಪಾಯಿ ಯಾವ ಬಡವ್ರ ಮಕ್ಕಳ ಬಳಿ ಇರಂಗಿಲ್ಲ. ಎಲ್ಲರೂ ಕೂಡ BPL ಕಾರ್ಡ್ ಇದ್ದವ್ರು ಇದೀವಿ, ನಾವು ಬಡತನ ರೇಖೆಗಿಂತ ಕೆಳಗಿದ್ದವ್ರು ಇದೀವಿ. ಹಿಂಗಾಯ್ತಪ್ಪ ಅಂತಂದ್ರೆ ಮೊದಲೇದಾಗಿ ಸರ್ಕಾರಗಳು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಕತ್ತಿಲ್ಲ. ಕೇವಲ ಕರೆದಂಥ 200-300 ಹುದ್ದೆಗಳಲ್ಲಿ ಸಾಕಷ್ಟು ಮೋಸ ಆಯ್ತಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಸರ್ಕಾರದ ಮೇಲೆ ಮತ್ತು ಏನೋ ನೌಕರಿ ಮಾಡೋದ್ರ ಮೇಲೆ ಯಾರಿಗೂ ಕೂಡ ನಂಬಿಕೆ ಉರ್ಲಾರ್ದಂಗೆ ಆಗ್ತದ. ಹಂಗಾಯ್ತಪ್ಪ ಅಂತಂದ್ರೆ ಇವ್ರು ಯಾವುದೂ ಕೂಡ ಇನ್ನು ಮುಂದೆ ಕಾಲ್ಫಾರ್ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಆಗ್ರಹ ಮಾಡ್ತೇನೆ. ಸರ್, ಇವತ್ತು ಜಿಲ್ಲಾಧಿಕಾರಿಗೆ ಭೇಟಿ ಆಗಿತ್ತು, ಏನು ಮಾತುಕತೆ ಆಯಿತು? ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೇನಾದ್ರು ಮನವಿ ಸಲ್ಲಿಸಿವಿ. ಈ ಹಿರಿಯೂರದೊಳಗಾದಂಥ ಏನೋ ಮೋಸ ಐತಿ, ಅದನ್ನು ತನಿಖೆ ಆಗಬೇಕು ಮತ್ತು ಅಲ್ಲಿ ಮರುಪರೀಕ್ಷೆ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಆಗ್ರಹ ಮಾಡ್ತಾರೆ. ತನಿಖೆ ಅಂದ್ರೆ ಯಾವ ರೀತಿ ಸರ್? COD ತನಿಖೆ ಆಗಬೇಕು? ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ CC ಕ್ಯಾಮ್ರಾ ಅದಾವ ಒಂದು. ಆಮೇಲೆ ತಮಗೆಲ್ಲ ಗಮನಕ್ಕೆ ಗೊತ್ತಿರಬೇಕು, ಈ 17 ಸೆಂಟರ್ದಲ್ಲಿ ಆಯಾ ಜಿಲ್ಲಾ, ಈಗ ವಿಜಯಪುರದಲ್ಲಿ ಬರೆಯುವಂಥ ಮಕ್ಕಳು ವಿಜಯಪುರ ತಾಲೂಕಿನಲ್ಲಿರುವಂಥ ಮಕ್ಕಳು ಬಂದು ವಿಜಯಪುರದಲ್ಲಿ ಬರೀತಾರೆ. ಆದರೆ ಹಿರಿಯೂರದಾಗ ಹೆಂಗಾಗ್ಯದಪ್ಪ ಅಂತಂದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಅಲ್ಲಿ ಪರೀಕ್ಷೆ ಬರೀತಾರಪ್ಪ ಅಂತಂದ್ರೆ ಅಲ್ಲಿ ಮೋಸ ಆಗಿರ್ಲಕ್ಕೆ ಶಂಕೆ ಖಂಡಿತವಾಗಿ ನಮಗೆಲ್ಲ ಕಾಣಕತ್ತದ. ಯಾಕಂತಂದ್ರೆ ಅಲ್ಲಿ ಹಿರಿಯೂರದೊಳಗೆ, ಚಿತ್ರದುರ್ಗ ಜಿಲ್ಲೆಯೊಳಗೆ ಇಲ್ಲಿ ಬಿಜಾಪುರದಿಂದ ಹೋಗ್ಯಾರ, ಬೆಳಗಾವಿದಿಂದ ಬಂದಾರ, ಬೆಂಗಳೂರಿಂದ ಬಂದಾರ, ಮೈಸೂರಿಂದ ಬಂದು ವಿದ್ಯಾರ್ಥಿಗಳು ಬರೀತಾರಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದು ಅವ್ಯವಹಾರ ನಡೆದದ. ಅದು ಏನಾಗ್ಯದ ಅನ್ನೋದು ತನಿಖೆ ಮಾಡಬೇಕು. ಅವ್ರು ಅಲ್ಲಿ ಏನಾದ್ರು ಹಣ ಕೊಟ್ಟ ಪರೀಕ್ಷೆ ಪತ್ರಿಕೆಯನ್ನು ಲೀಕ್ ಮಾಡ್ಯಾರೋ ಅಥವಾ ಸರಳ ತೆಗೆದಾರೋ ಅನ್ನೋದು ಒಂದು ಕೂಡ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆ ಹೆಂಗಿರ್ತಂದ್ರೆ ಆಯಾ ಜಿಲ್ಲಾದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದಕ್ಕೆ ಆ ರೀತಿ ಆಗಿದ್ದೇ ಕರೆ ಆಯ್ತಪ್ಪ ಅಂತಂದ್ರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ ಆ 2,500 ಮಕ್ಕಳಿಂದ ಮತ್ತೆ ಪರೀಕ್ಷೆ ಬರೆಸಬೇಕು. ಅಂದಾಗ ಮಾತ್ರ ರಾಜ್ಯದ 25,000 ಮಕ್ಕಳಿಗೆ ನ್ಯಾಯ ಕೊಡಿಸಂಗೆ ಆಗ್ತದೆ ಅಂತೇಳಿ ನಾನು ಹೇಳ್ತೇನೆ. ಸರ್, ತಮ್ಮ ಹೆಸರು? ಸಂಗಮೇಶ್ ಸಗರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಥ್ಯಾಂಕ್ಸ್. ಎಂಟ್ರೆನ್ಸ್ ಎಕ್ಸಾಮ್
ಸಂಘ 1 ಮಿನಿಟ